ಅಥಣಿ ತಾಲೂಕಿನಲ್ಲಿ ಭೀಕರ ಬರಗಾಲದ ನಡುವೆ ಕೆನಾಲ್ ನೀರಿನ ಅವ್ಯವಸ್ಥೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಮಾಜಿ ಶಾಸಕ ಶಹಜಾನ್ ಡೋಂಗರಗಾಂವ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ವಿದ್ಯುತ್ ಬಳಸಿ ಕೆನಾಲ್ಗೆ ನೀರು ಹರಿಸುತ್ತಿದ್ದರೂ ಕಟ್ಟಕಡೆಯ ಗ್ರಾಮಗಳ ರೈತರಿಗೆ ನೀರು ತಲುಪುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಐಗಳಿ, ಅರಟಾಳ್, ಬಾಡಗಿ, ಪಡತರವಾಡಿ ಸೇರಿದಂತೆ ಪೂರ್ವ ಭಾಗದ ಹಲವು ಗ್ರಾಮಗಳು ನೀರಿನಿಂದ ವಂಚಿತವಾಗಿವೆ. ಕೆನಾಲ್ ನೀರು ಹಳ್ಳಗಳಿಗೆ ಸೇರಿ ಮತ್ತೆ ನದಿಗೆ ಹರಿದು ಹೋಗುತ್ತಿದ್ದು ಕೋಟ್ಯಂತರ ರೂಪಾಯಿ ಮೌಲ್ಯದ ನೀರು ಮತ್ತು ವಿದ್ಯುತ್ ವ್ಯರ್ಥವಾಗುತ್ತಿದೆ ಎಂದಿದ್ದಾರೆ. ತಕ್ಷಣ ಜಿಲ್ಲಾಡಳಿತ ಹಾಗೂ ಸರ್ಕಾರ ಮಧ್ಯಪ್ರವೇಶಿಸಿ ನೀರು ಪೋಲಾಗುವುದನ್ನು ತಡೆಯಬೇಕು. ಇಲ್ಲವಾದರೆ ಸಂಕಷ್ಟದಲ್ಲಿರುವ ರೈತರೊಂದಿಗೆ ಉಗ್ರ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಶಹಜಾನ್ ಡೋಂಗರಗಾಂವ್ ಎಚ್ಚರಿಕೆ ನೀಡಿದ್ದಾರೆ. ವರದಿ ಮಹೇಶ್ ಶರ್ಮಾ. ದಿನಾಂಕ 13/8/2026 ಸಾಯಂಕಾಲ 5:20 ಎಂಕಚ್ಚಿದ್ದೀನಿ ಕೆನಾಲ್ ಕಾಲುವೆ 13/8/2026 ಸಂಜೆ 5 ಗಂಟೆ ಕೆನಾಲ್ ನೀರು ಬಂದಿಲ್ಲ. ಯಲಡಗಿ ದೇವರ ಕೆನಾಲ್ ಕಾಲುವೆ ಹರಿತಾ ಇದೆ, ಫುಲ್ ಹರಿತಾ ಇದೆ. ಹುಬ್ಬಳ್ಳಿ ಸಂಗಮೇಶ್ವರ 13/8/2026 ಕುಹೊಳ್ಳಿ ಜೋಗುಳ ಹಳ್ಳ ತುಂಬಿ ಹರಿತಾ ಇದೆ. ಸಂಗಮೇಶ್ವರ ಗುಡಿ ಹತ್ತಿರ ಹಳ್ಳ, ಇದರಲ್ಲಿ ನೀರಿದೆ. ಕುಹೊಳ್ಳಿ 13/8/2026 ಇವತ್ತಿನವರೆಗೂ ಕೆನಾಲ್ ನೀರು ಬಂದಿಲ್ಲ. ಐಗಳಿ ಜಲಾಲ್ ಸಾಬ್ ಗುಡಿ ಹತ್ತಿರ ಮಾಡಬೇಕಂತ ನಾವು ಅನೇಕ ಸಲ ಆಗ್ರಹ ಮಾಡಿದ್ದೀವಿ. ಈಗೂ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಇದನ್ನು ಕೂಡಲೇ ತೀವ್ರವಾಗಿ ಇದ್ರ ಬಗ್ಗೆ ತನಿಖೆ ಮಾಡಬೇಕು, ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಆ ರೀತಿ ಮಾಡದೆ ಹೋದರೆ, ನೀರು ಸಮರ್ಪಕವಾಗಿ ಪೂರೈಕೆ ಆಗದೆ ಹೋದರೆ ಆ ತುದಿಗಿರುವಂಥ ಅದಕ್ಕೆ ಅದೇನು ಒಂದು ಸಫರಿಂಗ್ ಏರಿಯಾ ಅಂತೇಳಿ ಅವರ ಹೆಸರು ಇಟ್ಟಿದ್ದಾರೆ. ಯಾರು ನೀರಾವರಿ ಇಲಾಖೆಯವರ ಸಫರಿಂಗ್ ಏರಿಯಾ ಅಂತಂದು. ಸಫರಿಂಗ್ ಏರಿಯಾ ಅಂದ್ರೆ ಏನು? ಅಲ್ಲಿ ನೀರು ಸರಿಯಾಗಿ ಮುಡ್ತಾ ಇಲ್ಲ ಅಂತ ಹೇಳಿ ಅವರೇ ಹೇಳ್ತಾರೆ. ಅದು ಸಫರಿಂಗ್ ಏರಿಯಾಗೆ ನೀವು ಮೊದಲು ನೀರು ಕೊಟ್ಟು ಆಮೇಲೆ ಯಾವುದು ಸಫರಿಂಗ್ ಏರಿಯಾ ಇಲ್ಲ ಅಲ್ಲಿ ಆಮೇಲೆ ಕೊಡ್ರಿ. ಮತ್ತು ನ್ಯಾಯಯುತವಾಗಿ ಎಲ್ಲಿ ಸಫರ್ ಆಗ್ತಿರ್ತದ ಅಲ್ಲಿ ನಾವು ಸರಿಯಾಗಿ ಆದಷ್ಟು ಪರಿಹಾರ ಕೊಡೋದನ್ನು ಬಿಟ್ಟ, ಆದಷ್ಟು ನಾವು ಸೌಲಭ್ಯಗಳನ್ನು ಕೊಡೋದು ಬಿಟ್ಟ, ಮತ್ತು ಆ ಒಂದು ಸಫರಿಂಗ್ ಏರಿಯಾನ ಮತ್ತಷ್ಟು ಸಫರ್ ಮಾಡೋದು ಅಂದ್ರೆ ಸಫರಿಂಗ್ ಈಗ ನಾವು ಸಫರಿಂಗ್ ನೆಕ್ಸ್ಟ್ ಏನು, ಇಟ್ ವಿಲ್ ಗೆಟ್ ಡೆತ್. ಇವತ್ತು ಸಫರ್ ಆಗ್ತಾ ಇದೆ, ಮುಂದೋಗಿ ಅದು ಅಲ್ಲಿ ಜನರಿಗೆ ಸಾಯುವಂಥ ಪರಿಸ್ಥಿತಿ ನಿರ್ಮಾಣ ಇವರು ಮಾಡ್ತಾ ಇದ್ದಾರೆ. ಅದು ಈ ವಿಷಯ ನಾನು ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲದೆ ಹೋದರೆ ಯಾರು ಬೆಂಬಲ ಮಾಡ್ತಾರ ರೈತರು ಬೆಂಬಲ ಮಾಡಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಬೇಕಂತೇಳಿ ನಾವು ನಿರ್ಧಾರ ಮಾಡ್ತಾ ಇದ್ದೀವಿ. ಈಗಾಗಲೇ ಇವತ್ತು ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ, ನೀವು ನೀರು ಮುಡ್ತಾ ಇಲ್ಲ, ನಾನು ಉಪವಾಸ ಸತ್ಯಾಗ್ರಹ ಕೈಗೊಳ್ಳಬೇಕಾಗ್ತೈತಂತೇಳಿ ಈ ಮೂಲಕ ಈ ಒಂದು ಮಾಧ್ಯಮದ ಮೂಲಕ ನಾನು ಸರ್ಕಾರಕ್ಕೆ ಸೂಚನೆ ಅಂದ್ರೆ ಇಟ್ ಈಸ್ ಎ ಇಂಟಿಮೇಷನ್. ಈಗಲೇ ನಾನು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೇನೆ, ನಾನು ಉಪವಾಸ ಸತ್ಯಾಗ್ರಹ ನಾನು 3 ದಿವಸದೊಳಗೆ ಇದು ಸರಿ ಆಗದಿದ್ರೆ ಮತ್ತು ಇದ್ರ ಬಗ್ಗೆ ತನಿಖೆ ಆಗದಿದ್ರೆ ನಾನು ಉಪವಾಸ ಸತ್ಯಾಗ್ರಹ ಕೈಗೊಳ್ತೀನಿ. ನನ್ನ ಹೆಸರು ಶಹಜಾನ್ ಡೋಂಗರಗಾಂವ್, ನಾನು ಅಥಣಿಯ ಮಾಜಿ ಶಾಸಕನಾಗಿದ್ದೇನೆ. ಈ ಯೋಜನೆ ಬಗ್ಗೆ ಎಲ್ಲ ಬಹಳಷ್ಟು ವಿವರಗಳು ನಾನು ತಮಗೆ ವಿವರಿಸಿದ್ದೇನೆ. ಇದು ನಿಜವಾಗಿ ಬಹಳ ದೊಡ್ಡ ಒಂದನೇದ್ದು ಕಾನೂನು ಬಾಹಿರ ಹಳ್ಳಕ್ಕೆ ನೀರು ಬಿಡೋದು, ಎರಡನೇದು ಕರ್ತವ್ಯ ಲೋಪ, ಮೂರನೇದ್ದು ಹಾನಿ ಏನಾಗಿದೆ, ಈ ಹಾನಿಗೆ ಕಾರಣೀಭೂತರು ಯಾರು, ರೈತರದ್ದು ಎಷ್ಟು ಹಾನಿ ಆಯಿತು, ಇದು ಗಂಭೀರವಾದ ವಿಷಯ ಇದೆ. ಇದರ ಬಗ್ಗೆ ತನಿಖೆ ಆಗಬೇಕು. ಇಲಾಖೆಯ ಅಧಿಕಾರಿಗಳ ವೈಫಲ್ಯದಿಂದ ಅದು ಇಬ್ಬರಿಗೆ ಬ್ಯಾಲೆನ್ಸ್ಗೆ ಗೇಟ್ ನಂಬರ್ 22 7 ವರ್ಷದಿಂದ ಅದನ್ನು ಓಪನ್ ಮಾಡಿರಲಿಲ್ಲ, ನಿರ್ವಹಣೆ ಮಾಡಿರಲಿಲ್ಲ. ಅದು ಜಂಗ್ ಹತ್ತಿ ಮುರಿದು ಹೋಗಿ ಆಗಲೇ 2.5 TMC ನೀರು ಹಾಳಾಯ್ತು ಅನ್ನೋದು ನಾನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತೇನೆ. ಈಗ ನಾನು ಆಗ್ರಹ ಮಾಡ್ತೀನಿ, ಇದೇನು ಲಿಫ್ಟ್ ಮಾಡುವಂಥದ್ದು
ನೀರನ್ನು ಪೂರೈಕೆ ಮಾಡುವಂಥದ್ದು ಸಮರ್ಪಕವಾಗಿ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇಲ್ಲ. ತುದಿಯಲ್ಲಿರುವಂಥ ಎಲ್ಲ ಗ್ರಾಮಗಳಿಗೆ ಇವತ್ತು ನೀರು ಮುಟ್ಟಿಲ್ಲ. ಇದರ ಬಗ್ಗೆ ವಿಡಿಯೋ ಇದೆ. ಹಾಗೂ ಆ ಗ್ರಾಮಗಳಲ್ಲಿ ಇವತ್ತು ನೂರಾರು ಕೋಟಿಯ ಬೆಳೆಗಳು ಹಾನಿ ಆಗ್ತಾ ಇದಾವೆ. ಹೆಚ್ಚಿನ ಪ್ರಮಾಣದಲ್ಲಿ ದ್ರಾಕ್ಷಿ ಬೆಳೆಸ್ತಾ ಇದ್ದಾರೆ. ಹೆಚ್ಚಿನ ಪ್ರಮಾಣದ ದ್ರಾಕ್ಷಿ ಬೆಳೆಸುವಂತ ಈಗ ಅಲ್ಲಿ ಯಾವ ಬಾವಿಯಲ್ಲಿ ನೀರಿಲ್ಲ, ಕೊಳವೆ ಬಾವಿಯಲ್ಲಿ ನೀರಲ್ಲ, ಎಲ್ಲಿ ನೀರಿಲ್ಲ. ಈ ನೀರು ಕಾಲುವೆ ಮುಖಾಂತರ ಸರಿಯಾಗಿ ಅಲ್ಲಿವರೆಗೆ ತಲುಪಿದ್ರೆ ಈ ರೈತರಿಗೆ ಇಷ್ಟು ಹಾನಿ ಆಗ್ತಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರನೂ ಇದ್ರ ಬಗ್ಗೆ ಗಮನ ಕೊಡಬೇಕು. ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಥವಾ ಇದ್ದಾರೆ, ಅವರು ಈ ಬಗ್ಗೆ ಸರಿಯಾಗಿ ಒಂದು ಸೂಕ್ತ ವ್ಯವಸ್ಥೆಯನ್ನ ಇಲ್ಲಿವರೆಗೆ ಸರಿಯಾದ ನಿಯಮಗಳ ಪ್ರಕಾರ ನನಗೆ ಗೊತ್ತಿದೆ. ನಾನು ಶಾಸಕನಿದ್ದಾಗ ಇದನ್ನ ಮಂಜೂರು ಮಾಡಬೇಕಾದ್ರೆ ಇದಕ್ಕೆ ಏನೇನೋ ಇದಕ್ಕೆ ಪ್ರೊಸೀಜರ್ ಅಂಡ್ ರೂಲ್ಸ್ ಅಂಡ್ ಪ್ರೊಸೀಜರ್ ಏನಿತ್ತು, ಇದನ್ನ ನಿರ್ವಹಣೆ ಹೆಂಗೆ ಮಾಡಬೇಕು ಅನ್ನುವಂಥದ್ದು ಎಲ್ಲ ನಿಯಮಗಳು ಇದಾವೆ. ಅದು ನನಗೂ ಸಹಿತ ಗೊತ್ತಿದೆ. ಆದರೆ ಅದು ಜಾರಿಗೆ ಬರ್ತಾ ಇಲ್ಲ. ಇವ್ರ ವೈಫಲ್ಯದಿಂದ ಈ ರೀತಿ ಆಗ್ತಾ ಇದೆ.